ಮಧ್ಯರಾತ್ರಿ ಯಾರು ಯಾವತ್ತು ಇವತ್ತು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೆ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ, ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು. ನನ್ನ ಅಭಿಪ್ರಾಯ ನಾ ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರಾಗುತ್ತೆ ಇರ್ಬೋದು. ಏನು ಹೇಳಿ, ನಾನು ನೋಡಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ. 100 ರೂಪಾಯಿ ಇದ್ದಂಥ ವಿಧವಾ ವೇತನ, ಅಂಗವಿಕಲರ ವೇತನ 400 ರೂಪಾಯಿ ಏರಿಕೆ ಮಾಡಿದೆ. ಅವತ್ತು ಸಹ ಮೊದಲನೇ ಅವಧಿನಲ್ಲೂ 2,500 ರೈತರು ಸಾಲ ಮನ್ನಾ ಮಾಡಿದೆ. ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ. 25,000 ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ. ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಇಮ್ಮಿಡಿಯೇಟಾಗಿ ನೆರವು ಕೊಟ್ಟಿದ್ದೀನಿ. ನಾನು ಅದಕ್ಕೋಸ್ಕರಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು, ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ. ರೈತ ನಾನು ಮೊದಲನೇ ಆದ್ಯತೆ. ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ. ಇವತ್ತು ಜನರ ಬದುಕನ್ನು ಕಟ್ಟಬೇಕು. ಇಲ್ಲಿ 2,000 ರೂಪಾಯಿ ಕೊಟ್ಟ ತಕ್ಷಣ ಬೆನ್ನು ತಟ್ಕೊಂಡ್ರಾಗಲ್ಲ. ಯಾವ ರೀತಿ ಬದುಕಿದೆ ನೋಡಿದ್ನ. ಮೊನ್ನೆ ಹೇಳಿದೆ ನಾನು ಬೆಂಗಳೂರಿನ ಮಾಧ್ಯಮ ಸ್ನೇಹಿತರ ಮುಂದೆ, ತಲವಾರು ಆದಾಯ ಹೇಳ್ತಾರೆ. ಮಂಡ್ಯದಲ್ಲಿ ಇಷ್ಟಿದೆ ತಲವಾರು ಆದಾಯ, ಬೆಂಗಳೂರಿನಲ್ಲಿ 7.5 ಲಕ್ಷ ಇದೆ, ಮಂಡ್ಯದಲ್ಲಿ 3 ಲಕ್ಷ ಇದೆ, ಕಲಬುರಗಿಲಿ 2 ಲಕ್ಷ ಇದೆ, ಇದೆಲ್ಲ ಹೇಳ್ತಾರಲ್ವ. ಬೆಂಗಳೂರು ನಗರದ ತಲೆವಾರು ಆದಾಯ 7.5 ಲಕ್ಷ ಅಂತ ಏನು ಮಾಹಿತಿ ಇಟ್ಕೊಂಡಿದ್ದಾರೆ. ಆ 7.5 ಲಕ್ಷ 1,30,30,00,000 ಜನ ಅವರಲ್ಲ. ಪ್ರತಿ ಜನರ ಆದಾಯ 7.5 ಲಕ್ಷ ಇದೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ, ಅವ್ರ ಸಂಬಳ ಎಷ್ಟು ತಗೋತಾರೆ ಅವ್ರ ಕಂಪ್ನೀಲಿ? 200 ಕೋಟಿ 300 ಕೋಟಿ ತಿಂಗಳು ಸಂಬಳ ಅವ್ರದ್ದು. ಇಲ್ಲಿ ನನ್ನ ರೈತ ಬೆಳಗಿನ ಸಾಯಂದು ಅನ್ನದಾತ ಅನ್ನೋದು ಮಾತ್ರ ಹೇಳ್ತಾರೆ, ಎಲ್ಲ ಭಾಳ ಮಾತಾಡ್ತಾರೆ. ಆ ರೈತನ ಬದುಕೇನು ಎಷ್ಟು ತಲೆವಾರ ಆದಾಯ ಹೆಚ್ಚಿಗೆ ಆಗಿದೆ. ಇವತ್ತು ಆ ರೀತಿಯ ಆದಾಯ ಪಡೆಯತಕ್ಕಂಥವ್ರನ್ನ ಈ ಪಾಪ ಅಲ್ಲೆಲ್ಲ ಗೇಟ್ ಕೀಪರ್ಗಳಾಗಿ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡು ಆ ಬೆಂಗಳೂರು ನಗರದ ಅಭಿವೃದ್ಧಿ ಅಂತೇಳಿ ಯಾವ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದ ಭೂಮಿ ಆ ಬಡ ರೈತರಿಂದ ನಾವು ಇವತ್ತು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಲ್ಲ, ಅವನ ಹತ್ರ ಭೂಮಿ ಕಿತ್ಕೊಂಡು ಅಲ್ಲೆಲ್ಲ ಗೇಟ್ ಕೀಪರ್ ಕೆಲಸ, ಪೆಟ್ರೋಲ್ ಒಯ್ಯೋ ಕೆಲಸ ಇದು ಕೊಟ್ಕೊಂಡಿದ್ದೀವಿ. ಒಂದು 7.5 ಲಕ್ಷ ಇದೆ ತಿಂಗಳಿಗೆ ಆದಾಯ. ಅದೆಲ್ಲ ಖರ್ಗೆ ಅವ್ರು ಹೇಳ್ತಿದ್ರಲ್ಲ, ಕಲಬುರಗಿಲಿ ಭಾಷಣ ಮಾಡ್ತಿದ್ರು. ಇದೇ DK ಶಿವಕುಮಾರ್ ಇದ್ರಲ್ಲಿ 5,000 ಕೋಟಿ ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕ ಕೊಡ್ತಾ ಇದ್ದೀವಿ ಅಂತ. ಹೋದ ವರ್ಷದ 1 ರೂಪಾಯಿ ಕೊಟ್ಟಿಲ್ಲ, ಇನ್ನು 5,000 ಕೋಟಿಲಿ. ಈಗೇನು 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದಕ್ಕೆ ಖರ್ಗೆ ಏನು ಹೇಳಿದ್ರು, ನೀವು 5,000 ಕೋಟಿ ಎಲ್ಲ ನಮ್ಮ ಭಾಗಕ್ಕೆ 1 ಲಕ್ಷ ಕೋಟಿ ಕೊಟ್ಟರು ಆ ಭಾಗದ ಸರಿ ಸಮಯಕ್ಕೆ ಬರಲ್ಲ. ಮತ್ತು ನೀವು ಯಾಕಪ್ಪ 50 ವರ್ಷ ರಾಜಕೀಯ ಮಾಡಿದ್ರಿ ಕಲಬುರಗಿಲಿ? ಅವ್ರ ಮಗ ಭಾಷಣ ಮಾಡ್ತಾನಲ್ಲ, ಭಾಳ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ. 25 ವರ್ಷ 30 ವರ್ಷ ಮಂತ್ರಿಗಳು. ಯಾಕೆ ನಿಮ್ಮ ಜಿಲ್ಲೆ ಉದ್ಧಾರ ಆಗಿಲ್ಲ ಆಗಿದ್ರೆ? ಕಾರಣ ಯಾರು? SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಇಷ್ಟು ದಿನದಲ್ಲಿ ಇಷ್ಟು ಖರ್ಚು ಮಾಡಬೇಕು ಹಿಂದುಳಿದ ತಾಲೂಕುಗಳಿಗೆ ಅಂತ ತೀರ್ಮಾನ ಆಯಿತು. ಈಗಾಗಲೇ 35,000 ಕೋಟಿ ಖರ್ಚಾಗಿದೆ. ಎಲ್ಲಿಗೆ ಹೋಗಿ ದುಡ್ಡದು? ಎಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀನಿ? ಖರ್ಗೆ ಅವ್ರನ್ನೇ ಕೇಳ್ತೀನಿ ನಾನು. ಇವತ್ತು ಪಾಲು ನಿಮ್ಮದು ಅಲ್ಲಿ ತಪ್ಪಾಗಿರೋದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಧರ್ಮಸಿಂಗ್ ಮುಖ್ಯಮಂತ್ರಿ, ಯಾರು ನಮ್ಮನ್ನು ಇಟ್ಕೊಂಡಿದ್ರು ಮಾಡಬೇಡಿ ಅಂತ? ಹಲವಾರು ವಿಷಯ ಚರ್ಚೆ ಮಾಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.